ಒಬ್ಬ ಸಕ್ಸಸ್ಫುಲ್ ಮತ್ತೆ ಒಬ್ಬ ಸಾಧಾರಣ ವ್ಯಕ್ತಿಯ ಮಧ್ಯೆ ಇರುವ ವ್ಯತ್ಯಾಸ ಏನ್ ಗೊತ್ತಾ? ಅದುವೇ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಯಾವುದೋ ಒಂದು ಕೆಲಸವನ್ನು ಪದೇ ಪದೇ ಮಾಡಲು ಬೇಕಾಗಿರುವ ಸಾಮರ್ಥ್ಯ. ಆ ಕೆಲಸ ಮಾಡಲು ನಮಗೆ ಮನಸ್ಸು ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಆದ್ರೂ ಕೂಡ ನಾವು ಮಾಡ್ತಾ ಇರ್ಬೇಕು. ನೋಡಿ, ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಕೂಡ ಪ್ರತಿದಿನ 5 ರಿಂದ 6 ಗಂಟೆ ವರ್ಕೌಟ್ ಮಾಡ್ತಾ ಇದ್ರು. ಆಗ ಇವರು ಈ ತರ ಬಾಡಿ ಬೆಳೆಸಿದ್ರು. ಅದೇ ತರ ವಿರಾಟ್ ಕೊಹ್ಲಿ ಅವರನ್ನ ಒಂದು ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ, ನಿಮ್ಮ ಸಕ್ಸಸ್ ನ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ಅಂದ್ರೆ ಅವರ ಆನ್ಸರ್ ಇತ್ತು, ಕನ್ಸಿಸ್ಟೆನ್ಸಿಯಿಂದ ಪ್ರಾಕ್ಟೀಸ್ ಮಾಡೋದು, ಮನಸ್ಸು ಇರ್ಲಿ ಅಥವಾ ಇಲ್ಲದೆ ಇರ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಇದೇ ನನ್ನ ಸಕ್ಸಸ್ ನ ಸೀಕ್ರೆಟ್ ಆಗಿದೆ ಅಂತಾರೆ. ಅಷ್ಟೇ ಯಾಕೆ, MS ಧೋನಿ, ನೀರಜ್ ಚೋಪ್ರಾ, ಸಿಂಧು, ಹಿಮಾ ದಾಸ್ ಯಾರನ್ನ ಕೇಳಿದ್ರು ಅವರ ಆನ್ಸರ್ ಇರುತ್ತೆ ಪ್ರಾಕ್ಟೀಸ್ ವಿತ್ ಕನ್ಸಿಸ್ಟೆನ್ಸಿ. ನಾನ್ ನಿಮ್ಗೆ ಕೇವಲ ಒಂದೆರಡಲ್ಲ ಸಾವಿರಾರು ಎಕ್ಸಾಂಪಲ್ಸ್ ಗಳನ್ನ ಕೊಡಬಹುದು. ಅವರೆಲ್ಲ ತಮ್ಮ ಡಿಸಿಪ್ಲಿನ್ ನ ಸಹಾಯದಿಂದ 0 to ಹೀರೋ ಆಗಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಸರಿಯಾಗಿ ಗೊತ್ತು ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಆದರೆ ಪ್ರಶ್ನೆ ಇರೋದು ಸೆಲ್ಫ್ ಡಿಸಿಪ್ಲಿನ್ ಹೇಗೆ ನಿರ್ಮಾಣ ಆಗುತ್ತೆ, ಹೇಗೆ ನಾವು ಪ್ರತಿದಿನ ಡಿಸಿಪ್ಲಿನ್ ಆಗಿದ್ದು ತಮ್ಮ ರೂಟೀನ್ ಫಾಲೋ ಮಾಡಬಹುದು ಅನ್ನುವ ಪ್ರಶ್ನೆಗಳು ನಿಮ್ಮಲ್ಲೂ ಕಾಡ್ತಾ ಇದ್ರೆ ನಾನ್ ನಿಮ್ಗೆ 5 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇವುಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮಲ್ಲೂ ಡಿಸಿಪ್ಲಿನ್ ನಿರ್ಮಾಣ ಆಗುತ್ತೆ. ಪಾಯಿಂಟ್ ನಂಬರ್ 1, ಸ್ಟಾರ್ಟ್ ಸ್ಮಾಲ್. ಚೈನೀಸ್ ಫಿಲೋಸಫರ್ ಲಾವ್ ಝೂ ಅವರ ಒಂದು ಮಾತಿದೆ, ದ ಜರ್ನಿ ಆಫ್ 1000 ಮೈಲ್ಸ್ ಬಿಗಿನ್ಸ್ ವಿತ್ ದ ಸಿಂಗಲ್ ಸ್ಟೆಪ್. ಅಂದ್ರೆ ದೊಡ್ಡ ಪ್ರವಾಸ ಕೂಡ ಒಂದು ಹೆಜ್ಜೆಯಿಂದನೇ ಪ್ರಾರಂಭ ಆಗುತ್ತೆ. ಅಂದ್ರೆ ನಮ್ಮ ದೊಡ್ಡ ಗುರಿಯನ್ನು ಸಣ್ಣ ಪುಟ್ಟ ಭಾಗಗಳಾಗಿ ವಿಂಗಡಣೆ ಮಾಡಿದಾಗ ಆ ಗುರಿಯನ್ನು ತಲುಪಲು ಅಥವಾ ಆ ಗುರಿಯನ್ನು ಗೆಲ್ಲುವುದು ಸುಲಭ ಆಗುತ್ತೆ. ಮತ್ತೆ ಆ ಸಣ್ಣ ಪುಟ್ಟ ಗುರಿಗಳನ್ನ ಗೆಲ್ಲೋದ್ರಿಂದ ನಮ್ಮಲ್ಲಿ ಡಿಸಿಪ್ಲಿನ್ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಡಿಸಿಪ್ಲಿನ್ ಅನ್ನೋದು ಮಸಲ್ಸ್ ಇದ್ದ ಹಾಗೆ, ನೀವು ಎಷ್ಟು ಅದನ್ನ ಟ್ರೈನ್ ಮಾಡ್ತೀರಾ ಅದು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದೊಂದು ಬಾಡಿ ಬೆಳೆಸುವ ಗೋಲ್ ಇದೆ ಅನ್ಕೊಳ್ಳಿ, ಅದಕ್ಕಾಗಿ ನೀವು ಪ್ರತಿದಿನ ಎಕ್ಸರ್ಸೈಸ್ ಮಾಡಬೇಕು. ಹೀಗಿರುವಾಗ ತುಂಬಾ ಜನ ಮೊದಲಿಗೆ 1 ಗಂಟೆ ಎಕ್ಸರ್ಸೈಸ್ ಮಾಡ್ತೀನಿ ಅಂತಾರೆ. ನೋಡಿ, ಇದಕ್ಕಿಂತ ಮುಂಚೆ ನೀವು 1 ನಿಮಿಷ ಕೂಡ ಎಕ್ಸರ್ಸೈಸ್ ಮಾಡಿರ್ಲಿಲ್ಲ. ಈಗ ನೀವು ತಕ್ಷಣ 1 ಗಂಟೆ ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ನೀವು ಡಿಸಿಪ್ಲಿನ್ ಆಗಿರಬಹುದಾ? ಇಲ್ಲ ಅಲ್ವಾ? ಅದಕ್ಕೆ ಮೊದಲು 10 ನಿಮಿಷ ಎಕ್ಸರ್ಸೈಸ್ ಮಾಡುವುದರಿಂದ ಪ್ರಾರಂಭ ಮಾಡಿ. ಆದ್ರೆ ಪ್ರತಿದಿನ 10 ನಿಮಿಷ ಆದ್ರೂ ಎಕ್ಸರ್ಸೈಸ್ ಮಾಡಿ. ಸ್ವಲ್ಪ ದಿನ ಆದ್ಮೇಲೆ ನಿಮ್ಮ ಡಿಸಿಪ್ಲಿನ್ ನ ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೆ. ಆಗ ನೀವು ನಿಮ್ಮ ಸಮಯವನ್ನು ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಹೆಚ್ಚಿಸ್ಕೊಳ್ಳಿ. ಆದ್ರೆ ಪ್ರಾರಂಭ ಚಿಕ್ಕದಾಗಿರ್ಲಿ, ಯಾಕಂದ್ರೆ ನಿಮ್ಮ ಮೈಂಡ್ಗೆ ಆ ವಿಷಯ ರೂಢಿ ಆಗ್ಬೇಕು. ಈ ರೀತಿ ಮಾಡೋದ್ರಿಂದ ಮೈಂಡ್ ಮೇಲೆ ಜಾಸ್ತಿ ಒತ್ತಡ ಕೂಡ ಬೀಳೋದಿಲ್ಲ. ನೆನಪಿರ್ಲಿ, ಮೊದಲ ಹೆಜ್ಜೆ ಯಾವತ್ತು ಕಠಿಣ ಅನ್ಸುತ್ತೆ. ಪಾಯಿಂಟ್ ನಂಬರ್ 2, ಫೋಕಸ್ ಆನ್ ದ ಸಿಂಗಲ್ ಹ್ಯಾಬಿಟ್. 2024 ಪ್ರಾರಂಭ ಆದಾಗ ಸುಮಾರು ಜನ ಸುಮಾರು ನಿರ್ಣಯಗಳನ್ನ ತಗೊಂಡಿರಬಹುದು. ಅದು ಪ್ರತಿದಿನ ಎಕ್ಸರ್ಸೈಸ್ ಮಾಡುವುದೇ ಆಗಿರಬಹುದು, ಪ್ರತಿದಿನ ಪುಸ್ತಕ ಓದುವುದೇ ಆಗಿರಬಹುದು, ಆಚೆ ಕಡೆ ಸಿಗುವ ತಿಂಡಿ ತಿನ್ನೋದಿಲ್ಲ, ಇನ್ನೂ 10 ಹಲವು ನಿರ್ಣಯಗಳನ್ನ ತಗೊಂಡಿರಬಹುದು. ಆದ್ರೆ ನಾನ್ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಕೇವಲ 8 ದಿನ ಆದ್ರೂ ಅವುಗಳನ್ನ ಕನ್ಸಿಸ್ಟೆನ್ಸಿ ಆಗಿದ್ದು ಫಾಲೋ ಮಾಡಿದ್ದೀರಾ? ಅಂದ್ರೆ ತುಂಬಾ ಜನರ ಉತ್ತರ ಇಲ್ಲ ಅಂತಾನೆ ಇರುತ್ತೆ. ಆದರೆ ಕೇವಲ ಒಂದು ಹ್ಯಾಬಿಟ್ ಮೇಲೆ ಫೋಕಸ್ ಮಾಡಿದ್ರೆ ಅಥವಾ ಒಂದು ವಿಷಯದ ಮೇಲೆ ಡಿಸಿಪ್ಲಿನ್ ಆಗಿರ್ತೀನಿ ಅಂತ ನಿರ್ಣಯ ಮಾಡಿದ್ರೆ ಅವರೆಲ್ಲ ಇವತ್ತು ಅದೆಷ್ಟೋ ಗ್ರೋತ್ ಆಗ್ತಾ ಇದ್ರು. ಯಾಕಂದ್ರೆ ನಮ್ಮ ಮೈಂಡ್ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಲು ನಿರ್ಮಾಣ ಆಗಿದೆ. ಅದಕ್ಕೆ ನೀವು ಡಿಸಿಪ್ಲಿನ್ ಆಗಿರ್ಬೇಕು ಅಂದ್ರೆ ಪ್ರಾರಂಭದಲ್ಲಿ ಮೊದಲ ಹ್ಯಾಬಿಟ್ ಮೇಲೆ ಫೋಕಸ್ ಮಾಡಿ. ಯಾವಾಗ ದಿನನಿತ್ಯ ಆ ಹ್ಯಾಬಿಟ್ ಅನ್ನ ಫಾಲೋ ಮಾಡ್ತೀರಾ ಆಗ ನಿಮ್ಮ ಡಿಸಿಪ್ಲಿನ್ ಮತ್ತೆ ವಿಲ್ ಪವರ್ ಜಾಸ್ತಿ ಆಗಿರುತ್ತೆ. ಮತ್ತೆ ಅದೇ ಡಿಸಿಪ್ಲಿನ್ ವಿಲ್ ಪವರ್ ನ ಯೂಸ್ ಮಾಡಿ ಬೇರೆ ಹ್ಯಾಬಿಟ್ ಗಳನ್ನ ನೀವು ನಿಮ್ಮ ಲೈಫ್ ನಲ್ಲಿ ಅಳವಡಿಸಬಹುದು. ಹೇಗೆ ನೀವು ಪ್ರಾರಂಭದಲ್ಲಿ ಪುಸ್ತಕ ಓದುವ ಹ್ಯಾಬಿಟ್ ಡೆವಲಪ್ ಮಾಡುವ ಪ್ರಯತ್ನ ಮಾಡಿದ್ರೋ ಹಾಗೆ ಯಾವಾಗ ಆ ಹ್ಯಾಬಿಟ್ ಡೆವಲಪ್ ಆಗುತ್ತೆ ಆಗ ನಿಮ್ಮಲ್ಲಿ ಡಿಸಿಪ್ಲಿನ್ ನಿರ್ಮಾಣ ಆಗಿರುತ್ತೆ. ಮತ್ತೆ ಅದೇ ಡಿಸಿಪ್ಲಿನ್ ನ ಸಹಾಯದಿಂದ ಬೇರೆ ಹ್ಯಾಬಿಟ್ ಅಂದ್ರೆ ಎಕ್ಸರ್ಸೈಸ್, ಮೆಡಿಟೇಷನ್ ಇವುಗಳನ್ನು ಅಪ್ಲೈ ಮಾಡಬಹುದು. ಪಾಯಿಂಟ್ ನಂಬರ್ 3, ಹ್ಯಾವ್ ಎ ಸ್ಟ್ರಾಂಗ್ ವೈ. ನೀವು ಯಾವುದೋ ಒಂದು ಕೆಲಸ ಮಾಡಲು ದೃಢವಾಗಿ ಸಂಕಲ್ಪ ಮಾಡಿದ್ರೆ ಆಗ ಡಿಸಿಪ್ಲಿನ್ ನಿಮ್ಮಲ್ಲಿ ತಾನಾಗಿಯೇ ಬರುತ್ತೆ. ಯಾಕಂದ್ರೆ ನಮ್ಮ ಬಳಿ ಆ ಕೆಲಸ ಮಾಡಲು ಸ್ಟ್ರಾಂಗ್ ಆಗಿರುವಂತ ರೀಸನ್ ಇರುತ್ತೆ. ಆಗ ನಮ್ಮ ಮನಸ್ಸು ಇರ್ಲಿ ಅಥವಾ ಇಲ್ಲದೆ ಇರ್ಲಿ ನಾವು ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ. ಇದನ್ನ ಒಂದು ಸ್ಟೋರಿ ಮುಖಾಂತರ ತಿಳಿಯೋಣ. ಒಬ್ಬ ರಾಜ ಸಮುದ್ರದ ಮತ್ತೊಂದು ಕಡೆ ಇರುವ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಬರ್ತಾ ಇರ್ತಾನೆ. ಸಮುದ್ರದ ದಡ ಸಮೀಪ ಬರೋದಕ್ಕಿಂತ ಮುಂಚೆ ಆ ರಾಜ್ಯವನ್ನು ನೋಡ್ತಾನೆ. ಅಲ್ಲಿದ್ದ ರಾಜ ಕೂಡ ಬಲಿಷ್ಠವಾದ ಸೈನ್ಯದೊಂದಿಗೆ ನಿಂತಿರ್ತಾನೆ. ಆದರೆ ಈತನ ಬಳಿ ಅಂತೂ ಸ್ವಲ್ಪ ಸೈನ್ಯ ಮಾತ್ರ ಇರುತ್ತೆ. ಅಂದ್ರೆ ಈ ರಾಜ್ಯದ ಒಬ್ಬ ಸೈನಿಕ ಆ ರಾಜ್ಯದ 5 ಜನ ಸೈನಿಕರ ಜೊತೆ ಹೋರಾಟ ಮಾಡಬೇಕಾಗಿರುತ್ತೆ. ಮತ್ತೆ ಇದನ್ನ ಕಂಡು ಸೈನಿಕರ ಮನೋಬಲ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಹೀಗಿರುವಾಗ ದಡ ತಲುಪಿದ ತಕ್ಷಣ ಆ ರಾಜ ತನ್ನ ಸೈನಿಕರಿಗೆ ಹೇಳ್ತಾನೆ, ನಾವು ಬಂದಿರುವ ಹಡಗುಗಳನ್ನ ಸುಟ್ಟು ಹಾಕಿ ಅಂತಾನೆ. ಹಡಗುಗಳನ್ನ ಸುಟ್ಟ ನಂತರ ಆ ರಾಜ ತನ್ನ ಸೈನಿಕರಿಗೆ ಹೇಳ್ತಾನೆ, ಈಗ ನಿಮ್ಮ ಬಳಿ ಕೇವಲ 2 ದಾರಿಗಳಿವೆ, ಒಂದು ಹೋರಾಟ ಮಾಡೋದು, ಇಲ್ಲ ಸಾಯುವುದು. ಯಾಕಂದ್ರೆ ಆ ರಾಜನಿಗೆ ಗೊತ್ತಿತ್ತು ಹಡಗುಗಳು ಇದ್ದಿದ್ರೆ ಸೈನಿಕರು ಓಡಿ ಹೋಗಬಹುದು. ಅದಕ್ಕೆ ಆತ ಹಡಗುಗಳನ್ನ ಸುಟ್ಟು ಹಾಕಿದ. ಯಾವಾಗ ಸೈನಿಕರ ಬಳಿ ಬೇರೆ ದಾರಿನೇ ಇರಲಿಲ್ಲ, ಮಾಡು ಇಲ್ಲವೇ ಮಡಿ ಪ್ರಸಂಗ ಬಂತು, ಆಗ ಸೈನಿಕರ ಬಳಿ ಗೆಲ್ಲುವ ಪ್ರಬಲವಾದ ಇಚ್ಛಾಶಕ್ತಿ ನಿರ್ಮಾಣ ಆಯಿತು. ಇದರಿಂದ ಈ ಒಬ್ಬ ಸೈನಿಕ ಆ ರಾಜ್ಯದ 5 ಜನ ಸೈನಿಕರ ಮೇಲೆ ಭಾರಿ ಆಗ್ತಾ ಇದ್ದ. ಮತ್ತೆ ಈ ರಾಜನ ಚಿಕ್ಕ ಸೈನ್ಯ ಇದ್ರು ಯುದ್ಧವನ್ನು ಗೆದ್ದಿದ್ರು.
ಅದಕ್ಕಾಗಿ ಎಲ್ಲಕ್ಕಿಂತ ಮೊದಲು ಸ್ಟ್ರಾಂಗ್ ವಾಯ್ನ ಹುಡುಕಿ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿ, ನಾ ಡಿಸಿಪ್ಲಿನ್ ವ್ಯಕ್ತಿ ಯಾಕೆ ಆಗ್ಬೇಕು ಅನ್ನುವ ಕಾರಣವನ್ನು ಹುಡುಕಿ. ಯಾವಾಗ ಆ ಕಾರಣ ಸಿಗುತ್ತೆ, ನಿಮ್ಮಲ್ಲಿ ಬರ್ನಿಂಗ್ ಡಿಸೈರ್ ನಿರ್ಮಾಣ ಆಗುತ್ತೆ. ಇದರಿಂದ ನೀವು ತಾನಾಗಿಯೇ ಡಿಸಿಪ್ಲಿನ್ ಆಗಿರಲು ಕಲಿತೀರಾ. ಪಾಯಿಂಟ್ ನಂಬರ್ 4, ಲರ್ನ್ ದ ವ್ಯಾಲ್ಯೂ ಆಫ್ ಡಿಸಿಪ್ಲಿನ್. ಮೊದಲು ಡಿಸಿಪ್ಲಿನ್ ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮೊಹಮ್ಮದ್ ಅಲಿ ಇವರನ್ನ ಇವತ್ತಿಗೂ ಕೂಡ ಒಬ್ಬ ಗ್ರೇಟ್ ಬಾಕ್ಸರ್ ಅಂತಾರೆ. ಇವರು ಹೇಳ್ತಿದ್ರು, ನನಗೆ ಟ್ರೈನಿಂಗ್ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಆದ್ರೂ ಕೂಡ ನಾ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ನನ್ನ ಮೈಂಡ್ಗೆ ಹೇಳ್ತಾ ಇದ್ದೆ, ಇವತ್ತು ಕಷ್ಟಪಡು ಮತ್ತೆ ಪೂರ್ತಿ ಜೀವನ ಒಬ್ಬ ಚಾಂಪಿಯನ್ ಆಗಿ ಬದುಕು ಅಂತ ಇದ್ದೆ ಅಂತಾರೆ. ಇದೇ ತರ ನೀವು ಕೂಡ ನಿಮ್ಮ ಮೈಂಡ್ ಸೆಟ್ ನಿರ್ಮಾಣ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಕೇಳಿ, ನಾ ಇವತ್ತು ಮಾಡ್ತಾ ಇರುವ ಕಠಿಣ ಪರಿಶ್ರಮ, ನಾ ಮಾಡ್ತಾ ಇರುವ ಹಾರ್ಡ್ ವರ್ಕ್, ಇದೇ ನಾಳೆ ನನಗೆ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಯಾವಾಗ ನಿಮ್ಮಲ್ಲಿ ಇಂತಹ ಮೈಂಡ್ ಸೆಟ್ ನಿರ್ಮಾಣ ಆಗುತ್ತೆ, ಡಿಸಿಪ್ಲಿನ್ ಆಗಿರಲು ನಿಮಗೆ ಕಷ್ಟ ಅಲ್ಲ, ಬದಲಾಗಿ ಖುಷಿ ಕೊಡುತ್ತೆ. ಯಾಕಂದ್ರೆ ನೀವು ಇದನ್ನ ಎಂಜಾಯ್ ಮಾಡಲು ಪ್ರಾರಂಭ ಮಾಡಿರ್ತೀರಾ. ಪಾಯಿಂಟ್ ನಂಬರ್ 5, ಬೋರ್ ಯುವರ್ ಸೆಲ್ಫ್. ನಿಮಗಿದು ಗೊತ್ತಾ, ಜೈಲಿನಲ್ಲಿ ಇರುವ ಕೈದಿಗಳು ಯಾಕಿಷ್ಟು ಬಲಶಾಲಿ ಆಗಿರ್ತಾರೆ ಅಂತ? ಯಾಕಂದ್ರೆ ಅವರು ದಿನನಿತ್ಯ ಗಂಟೆ ಎಕ್ಸರ್ಸೈಸ್ ಮಾಡ್ತಾರೆ. ಆದ್ರೆ ಪ್ರಶ್ನೆ ಇರೋದು, ಅವರಿಗೆ ಡಿಸಿಪ್ಲಿನ್ ಆಗಿರಲು ಪ್ರಾಬ್ಲಮ್ ಯಾಕೆ ಆಗೋದಿಲ್ಲ ಅಂದ್ರೆ ಉತ್ತರ ಇದೆ, ಬೋರ್ಡಮ್. ಖೈದಿಗಳ ಹತ್ರ ಕೆಲಸ ಮಾಡಲು ಏನು ಇರೋದಿಲ್ಲ. ಅವರು ನಮ್ಮ ಹಾಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಿಲ್ಲ, ನಮ್ಮ ಹಾಗೆ ಟಿವಿ ಕೂಡ ನೋಡೋದಿಲ್ಲ. ಇದರಿಂದ ಅವರು ಇಷ್ಟೊಂದು ಬೋರ್ ಆಗ್ತಾರೆ ಅಂದ್ರೆ ಅವರಿಗೆ ಎಕ್ಸರ್ಸೈಸ್ ಮಾಡುವುದು ಈಸಿ ಅನಿಸುತ್ತೆ. ಮತ್ತೆ ಎಕ್ಸರ್ಸೈಸ್ ಮಾಡುವುದರಿಂದ ಅವರಿಗೆ ಮಜಾ ಕೂಡ ಸಿಗುತ್ತೆ. ಇದೇ ಕಾರಣದಿಂದಾಗಿ ಕೈದಿಗಳು ಎಕ್ಸರ್ಸೈಸ್ ಮಾಡುವುದರಲ್ಲಿ ಇಷ್ಟೊಂದು ಡಿಸಿಪ್ಲಿನ್ ಆಗಿರ್ತಾರೆ. ಹಾಗಿದ್ರೆ ಇದರಿಂದ ಸಿಗುವ ಪಾಠ ಏನಂದ್ರೆ, ನಾವು ನಮ್ಮ ಮೈಂಡ್ ಗೆ ಇನ್ಸ್ಟಂಟ್ ಪ್ಲೆಸರ್ ಕೊಡಬಾರ್ದು. ಅಂದ್ರೆ ಇನ್ಸ್ಟಂಟ್ ಪ್ಲೆಸರ್ ವಿಷಯಗಳಿಂದ ದೂರ ಉಳಿಬೇಕು. ಅಂದ್ರೆ ಜಂಕ್ ಫುಡ್, ಸೋಷಿಯಲ್ ಮೀಡಿಯಾ, ಮೂವೀಸ್, ಪಾರ್ನ್ ವಿಡಿಯೋಗಳಿಂದ ದೂರ ಉಳಿಬೇಕು. ಯಾಕಂದ್ರೆ ಈ ವಿಷಯಗಳು ನಮಗೆ ಮತ್ತೆ ನಮ್ಮ ಮೈಂಡ್ ಗೆ ಇನ್ಸ್ಟಂಟ್ ಪ್ಲೆಜರ್ ಕೊಡುತ್ತೆ. ಜಾಸ್ತಿ ಇನ್ಸ್ಟಂಟ್ ಪ್ಲೆಜರ್ ಸಿಗೋದ್ರಿಂದ ನಮ್ಮ ಮೈಂಡ್ ವೀಕ್ ಆಗುತ್ತೆ, ಮತ್ತೆ ನಮ್ಮ ವಿಲ್ ಪವರ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಕಠಿಣ ಕೆಲಸ ಅಂದ್ರೆ ಎಕ್ಸರ್ಸೈಸ್, ಮೆಡಿಟೇಷನ್, ಪುಸ್ತಕ ಓದುವುದು, ಈ ಎಲ್ಲವೂ ನಮಗೆ ಕಠಿಣ ಅನಿಸುತ್ತೆ. ಯಾವಾಗ ಈ ವಿಷಯಗಳು ಕಠಿಣ ಅನಿಸುತ್ತೆ, ಆಗ ನಮ್ಮ ಮೈಂಡ್ ಈಸಿ ಕೆಲಸದ ಕಡೆ ಓಡುವುದು ಪ್ರಾರಂಭ ಮಾಡುತ್ತೆ. ಇದರಿಂದ ಡಿಸಿಪ್ಲಿನ್ ಆಗಿರಲು ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಮೈಂಡ್ಗೆ ಬೋರ್ ಆಗಲು ಬಿಡಿ. ಯಾಕಂದ್ರೆ ನಿಮಗೆ ಕಠಿಣ ಕೆಲಸ ಮಾಡಲು ಖುಷಿ ಆಗ್ಬೇಕು, ಮತ್ತೆ ಡಿಸಿಪ್ಲಿನ್ ಆಗಿರಲು ಈಸಿ ಅನಿಸಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಡಿಸಿಪ್ಲಿನ್ ಮೇಂಟೈನ್ ಮಾಡುವ ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್ಗಳು.